ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸಂತೋಷದ ಕುಟುಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಕುಟುಂಬ ಎಂಬುವಂಥದ್ದು ದೇವರಿಂದ ಸ್ಥಾಪಿತವಾದಂಥ ಒಂದು ತನ್ನ ಯೋಜನೆ, ತನ್ನ ಒಂದು ಸಂಕಲ್ಪ ಈ ಲೋಕದಲ್ಲಿ ಸ್ಥಾಪಿಸಿದ್ದು. ಆದಿಯಲ್ಲಿ ದೇವರು ತಾನೇ ಪ್ರಾರಂಭದ ಕುಟುಂಬವನ್ನು ಸ್ಥಾಪಿಸಿ ಆಶೀರ್ವದಿಸಿದಂಥ ಒಂದು ಕಾರ್ಯ ನಮ್ಗೆ ಗೊತ್ತಿದೆ. ಇವತ್ತು ದೇವಜನರ ಒಂದು ಕುಟುಂಬದ ಕುರಿತಾಗಿ ಹೇಗೆ ಅವರ ಅನುಭವಗಳನ್ನು ಹೊಂದಿದ್ರು ಅಥವಾ ಕುಟುಂಬ ಜೀವಿತದಲ್ಲಿ ಆದಂಥ ಅನುಭವಗಳನ್ನು ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಸಾಕ್ಷಿಯಾಗಿ ಅನುಭವದ ಮೂಲಕವಾಗಿ ನಿಮ್ಮ ಮುಂದೆ ನಾವು ತರಲಿಕ್ಕೆ ಬಯಸ್ತೇವೆ. ನೀವು ಅನೇಕ ಅನುಭವ ಸಾಕ್ಷಿಗಳನ್ನು ಕೇಳಿರ್ಬೋದು. ಹೇಗೆ ಕುಟುಂಬ ಆಶೀರ್ವದಿಸಲ್ಪಟ್ಟಿತ್ತು, ಸಂತೋಷವಾದ ಕುಟುಂಬವಾಗಿ ಮಾರ್ಪಟ್ಟಿತ್ತು ಎಂಬುದಾಗಿ ಅನೇಕ ಅನುಭವ ಸಾಕ್ಷಿಗಳನ್ನು ನೀವು ಕೇಳಿದ್ದೀರಾ. ಅದು ನಿಮಗೆ ಆಶೀರ್ವಾದವಾಯಿತು ಎಂಬುದಾಗಿ ನಾನು ಅನ್ನಿಸ್ತೇನೆ. ಯಾಕೆಂದರೆ ಒಬ್ಬರ ಅನುಭವಗಳು ನಮ್ಮ ಜೀವಿತವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಕೀರ್ತಿ ಪೌಲ್ ಅವರು ಮತ್ತು ಅವರ ಮಿಸ್ಸಸ್ ಆಗಿರುವ ಸಿಸ್ಟರ್ ಸಾರಾ ಕೀರ್ತಿ ಪೌಲ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್ ಪಾಸ್ಟರ್. ಬಹಳ ಸಂತೋಷ ನೀವು ಬೆಂಗಳೂರು ಪಟ್ಟಣದಿಂದ ಈ ಸ್ಥಳಕ್ಕೆ ಬಂದಿರುವಂಥದ್ದು. ಮಾತ್ರವಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವ ಸಾಕ್ಷಿಗಳನ್ನು ಹೇಳಲಿಕ್ಕೆ ಅನೇಕ ವೀಕ್ಷಕರು ನಿಮ್ಮ ಅನುಭವ ಸಾಕ್ಷಿಗಳನ್ನು ಕೇಳಲಿಕ್ಕೆ ಬಯಸ್ತಾರೆ. ಮೊದಲನೇದಾಗಿ ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಪಾಸ್? ದೇವರ ಕೃಪೆಯಿಂದ 24 ವರ್ಷ ಆಗಿದೆ. 24 ವರ್ಷ. ಪ್ರಿಯ ವೀಕ್ಷಕರೇ, ಇನ್ನೊಂದು ವರ್ಷ ಕಾದರೆ ಸಿಲ್ವರ್ ಜುಬ್ಲಿ ಮಾಡಲಿಕ್ಕಿದ್ದಾರೆ. ಓಕೆ, ದೇವರಿಗೆ ಸ್ತೋತ್ರ. ಅದರ ಮುಂಚೆ ನಿಮ್ಮ ಇಂಟರ್ವ್ಯೂ ಅನುಭವ ಸಾಕ್ಷಿಗಳನ್ನು ಕೇಳಲಿಕ್ಕೆ ಬಯಸ್ತೇವೆ. ಫಸ್ಟೇ ನಿಮ್ಮ ಒಂದು ಮದುವೆ ಕಾರ್ಯಕ್ಕಿಂತ ಮೊದಲು ನಿಮ್ಮ ಹುಟ್ಟೂರು ಅಂದರೆ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ಕೊಂಡು ಹೋಗುವ. ನಿಮ್ಮ ಹುಟ್ಟೂರು ಯಾವುದು? ನಮ್ಮ ಹುಟ್ಟೂರು ಬೆಂಗಳೂರು. ಮೂಲತಃ ಬೆಂಗಳೂರು. ನೀವು ಬೆಂಗಳೂರಿನವರೇ? ಅಂದರೆ ಬೆಂಗಳೂರು ಅಂದರೆ ನಮ್ಮ ತಾತ ಮುತ್ತಂತರು ಅವರು ಆಂಧ್ರ ಪ್ರದೇಶದಿಂದ ಬಂದು ಕರ್ನಾಟಕದಲ್ಲಿ ಸೆಟ್ಲ್ ಆಗಿ ಸುಮಾರು 100 ವರ್ಷಗಳ ಮೇಲೆ ನಾವು ಕರ್ನಾಟಕದಲ್ಲಿ ಇದೀವಂತ ಒಂದು ಹಿಸ್ಟ್ರಿ ಆಗಿ ತಗೊಂಡಿದ್ದಾರೆ. ಹಾಗಾದರೆ ನಿಮಗೆ ತೆಲುಗು ಬರ್ತದೆ? ತೆಲುಗು ಮಾತೃಭಾಷೆಗಳನ್ನು ತೆಲುಗು ನಮ್ಮ ಮಾತೃಭಾಷೆ ತೆಲುಗು ಆಗಿದೆ. ಓಕೆ, ಹಾಗಾದರೆ ನೀವು ತಮಿಳಂತೂ ಬೆಂಗಳೂರು ಅಂತ ಹೇಳಿದ್ರೆ ತಮಿಳು ಬಂದೇ ಬರ್ತದೆ. ತುಂಬ ಮಲ್ಟಿ ಲ್ಯಾಂಗ್ವೇಜಸ್ ಅಲ್ಲಿ ನನಗೆ ಕನ್ನಡ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಶಿಕ್ಷಣ ಮಾಡಿದ್ರಿಂದ ಕನ್ನಡ ಮಾತನಾಡೋದಕ್ಕೆ ಬರುವಂಥದ್ದಾಗಿರ್ತದೆ. ತೆಲುಗು ಮಾತೃಭಾಷೆ, ತಮಿಳು ಬಂದು ನನ್ನ ಸೇವೆಯಲ್ಲಿ ಕಲಿತುಕೊಂಡಂಥ ಭಾಷೆಯಾಗಿ, ಮತ್ತು ಇಂಗ್ಲೀಷ್, ಹಿಂದಿ, ಮಲಯಾಳಂ ಸ್ವಲ್ಪ ಆಗಿ ಈಗ ಅರ್ಥ ಮಾಡಿಕೊಂಡು ಒಂದು 6 ಲ್ಯಾಂಗ್ವೇಜಸ್ ಮಾತನಾಡೋಕ್ಕಾಗುತ್ತೆ. ಪ್ಲೀಸ್ ಗಾಡ್. ಅಷ್ಟೇ ಅಂದರೆ ಒಂದು ಕಲಿಯುವಂಥ ಸಮಯದಲ್ಲಿ ಕನ್ನಡ ಕಲ್ತಿರಿ, ಮಾತೃಭಾಷೆಯಾಗಿ ನಿಮ್ಮ ತೆಲುಗು ಇತ್ತು, ಮತ್ತು ಸೇವೆ ನಿಮಿತ್ತವಾಗಿ ತಮಿಳು ಕಲಿತೀರಿ. ಹಾಗೆ ಆಲ್ಮೋಸ್ಟ್ ನಮ್ಮ ಸೌತ್ ಇಂಡಿಯಾದ. ಓಕೆ, ಫಸ್ಟೇ ನೀವು ವಿದ್ಯಾಭ್ಯಾಸದ ಒಂದು ಕ್ಷಣಗಳನ್ನು ನಿಮ್ಗೆ ಹೇಳ್ಬೋದಾ? ವಿದ್ಯಾಭ್ಯಾಸ ಮಾಡುವಾಗ ನಾನು ಮಾಡಿದ್ದೆಲ್ಲನೂ ಆರಂಭದ ದಿನಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ 7ನೇ ತರಗತಿವರೆಗೂ ಕನ್ನಡ ಶಿಕ್ಷಣ ಹೊಂದಿ, ಅದಾದ ನಂತರ ಇಂಗ್ಲೀಷ್ ಮಾಧ್ಯಮಕ್ಕೆ ನಾನು ಸೇರಿಸ್ಪಟ್ಟೆ. PUC ಮುಗಿಸಿ ಡಿಗ್ರಿಗೆ ಹೋದಾಗ, ಡಿಗ್ರಿ ಮಾಡ್ತಿರೋ ಸಂದರ್ಭದಲ್ಲಿ ದೇವರು ನನ್ನ ಸೇವೆ ಕರೆದ್ರಿಂದ ನನ್ನ ಡಿಗ್ರಿ ನಾನು ನಿಲ್ಲಿಸಿ ದೇವ್ರ ಸೇವೆಗೆಂದು ನಾನು ಡಿಗ್ರಿ ಬಿಟ್ಟು ನಾನು ಬಂದುಬಿಟ್ಟೆ. ಅಂದರೆ ನೀವು ಡಿಗ್ರಿ ಕಲಿತಿರುವಾಗಲೇ ನಿಮಗೆ ರಕ್ಷಣೆ ಅನುಭವ ಬಂದು ನೀವು ಸೇವೆಗೆ ಬಂದರೆ, ಆ ಕ್ಷಣವನ್ನು ನಮಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಆ ದಿನಗಳಲ್ಲಿ ನಾನು ಯೌವನಸ್ಥನಾಗಿರುವಾಗ ಅನೇಕ ಪಾಪದ ಕಾರ್ಯಗಳಲ್ಲಿ ಜೀವಿಸ್ತಿದ್ದಂಥ ಸಮಯದಲ್ಲಿ ಯೇಸು ನನ್ನ ಸಂಧಿಸಿದರು. ಆ ಯೌವನ ಪ್ರಾಯದ ಕಾರ್ಯಗಳಲ್ಲಿ ಸೋತವನಾಗಿ ಅನೇಕ ಕಾರ್ಯಗಳಿಗೆ ಒಳಗಾಗಿದ್ದ ನನ್ನ ಜೀವನದಲ್ಲಿ ನಾನು ಒಂದು ತೀರ್ಮಾನ ಮಾಡ್ಕೊಂಡು, ಇರೋದಕ್ಕಿಂತ ಸತ್ತರೆ ಒಳ್ಳೆಯದು ಅನ್ನೋ ತೀರ್ಮಾನ ಮಾಡಿಕೊಂಡು ಸಾಯಬೇಕು ಅನ್ನೋ ಸ್ಥಿತಿಯಲ್ಲಿ ಯೇಸು ನನ್ನನ್ನು ಮುಟ್ಟಿ ನನ್ನ ರಕ್ಷಿಸಿ ನನ್ನನ್ನು ಆತನಿಗೆಂದು ಆರಿಸಿಕೊಂಡಾಗ, ಆ ಕಾಲದಲ್ಲಿ ಎಲ್ಲವೂ ನಾನು ಬಿಟ್ಟುಕೊಟ್ಟು ನಾನು ದೇವರಿಗಾಗಿ ಜೀವಿಸಕ್ಕೆ ಆರಂಭಿಸಿದೆ. ಅಂದರೆ ನೀವು ಪಾಪದ ನಿಮಿತ್ತವಾಗಿ ನಿಮ್ಮಲ್ಲೇ ಒಂದು
ಬೇಸರಿಕೆ ಉಂಟಾಯಿತು. ಈ ಜೀವನ ಯಾತಕ್ಕಾಗಿ ಅನ್ನೋ ರೀತಿ ಇದ್ದಾಗ ಒಂದು ಪರಿಸ್ಥಿತಿಗೆ ಒಳಗಾದಾಗ ನಾನು ಸಾಯಬೇಕು ಅನಿಸಿತ್ತು. ಆ ಸ್ಥಿತಿಯಲ್ಲಿ ಯೇಸು ನನಗೆ ಜೀವನವನ್ನು ಕೊಟ್ಟರು. ಸುವಾರ್ತೆ ಯಾರಾದರೂ ಕೊಟ್ಟರು? ಇಲ್ಲ, ಯಾರೂ ಇಲ್ಲ. ದೇವರು ನನ್ನಲ್ಲಿ ಆ ಮುಂದಿನ ದಿನ ಅಂದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನೋ ದಿನದ ರಾತ್ರಿ ಅದು ಅನ್ಸಕ್ಸಸ್ಫುಲ್ ಆದಾಗ ಅದು ಬಂದು ನಾನು ಮಾಡಿದ್ದು ಅದು ಪ್ರತಿಫಲ ಹೊಂದದೇ ಇರುವಾಗ ಬೇಸರದಿಂದ ನಾನು ಮಲಗಿದ್ದಾಗ ರಾತ್ರಿ ಬೆಳಗ್ಗೆ ಯಾರೋ ನನ್ನೊಟ್ಟಿಗೆ ಮಾತನಾಡುವ ರೀತಿ ವಾಯ್ಸು, ಒಂದು ಧ್ವನಿ ಕೇಳಿಸ್ತು. ಅದರಲ್ಲಿ ನನ್ನನ್ನು ನೋಡಿ ಕೇಳಿದ ಒಂದು ಮಾತು, ನೀನು ಯಾತಕ್ಕಾಗಿ ನಿನ್ನ ಜೀವನ ಕೊನೆಗೊಳಿಸಿಕೊಳ್ಳಬೇಕು? ನಿನ್ನ ಜೀವನ ನನಗೂ ಕೊಡು, ನಾನು ನಿನ್ನ ದೇವರಾಗಿದ್ದೀನಿ, ನಾನು ನಿನ್ನ ರಕ್ಷಿಸುತ್ತೀನಿ, ನಾನು ನಿನ್ನ ನಡೆಸ್ತೀನಿ, ನಿನ್ನ ಜೀವನ ನನಗೂ ಕೊಡು, ನಾನು ನಿನ್ನನ್ನು ನನಗೆಂದು ಉಪಯೋಗಿಸ್ತೀನಿ ಅಂತ ಕೇಳಿದಾಗ ಆ ಸಮಯದಲ್ಲಿ ನಾನು ನನ್ನ ಜೀವನವನ್ನು ಒಪ್ಪಿಸಿಕೊಟ್ಟೆ. ಓಕೆ, ಅಂದರೆ ಇದು ಯೌವನ ನೀವು ಡಿಗ್ರಿ ಅಂದರೆ ಒಂದು 20-22 ವರ್ಷ? 19 ವಯಸ್ಸಿನಲ್ಲಿ. ಓಕೆ, 19 ವಯಸ್ಸಿನಲ್ಲೇ. ಭಾಷೆ ಅದರ ಮೊದಲು ಇನ್ನೊಂದು ಕ್ವೆಶನ್, ನಿಮಗೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಎಷ್ಟು ಜನ ಮಕ್ಕಳು? ಕುಟುಂಬದ ಬಗ್ಗೆ ಬರುವಾಗ ನನ್ನ ತಂದೆ ತಾಯಿಗೆ ನಾನು ಕಿರಿಯ ಮಗ. ಒಟ್ಟು ನಾವು 9 ಜನ ಮಕ್ಕಳಾಗಿ ನಮ್ಮ ಕುಟುಂಬದಲ್ಲಿ ಇದ್ವಿ. ನೀವೆಲ್ಲ ಒಟ್ಟಾಗಿ ಇದ್ದೀರಾ? ಒಟ್ಟು ಒಂದೇ ಕುಟುಂಬದಲ್ಲಿ ಇದ್ದ, ಒಂದೇ ಮನೆಯಲ್ಲಿ? ಹೌದು. ಓಕೆ, ಒಟ್ಟಾಗಿದ್ವಿ. ಸಿಸ್ಟರ್, ಈ ನಡುವೆ ನಿಮಗೆ ಒಂದು ಪ್ರಶ್ನೆ. ಸಿಸ್ಟರ್, ನಿಮ್ಮ ಮೂಲತಃ ಊರು ಅಥವಾ ನೀವು ಯಾವ ಊರಿನವರು? ನಿಮ್ಮ ಮೂಲತಃ ಹುಟ್ಟೂರು ಯಾವುದು? ನನ್ನ ಮೂಲತಃ ಹುಟ್ಟೂರು ಮೈಸೂರು. ನಾನು ಹುಟ್ಟಿದ್ದು ಮೈಸೂರಲ್ಲಿ. ನನ್ನ ಅಪ್ಪ ಬಂದು ಪೊಲೀಸ್ ಆಫೀಸರ್ ಆಗಿದ್ದರು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಆ ಊರಲ್ಲಿ ಅವರು ಕೆಲಸ ಮಾಡೋದ್ರಿಂದ ನಾನು ಆ ಊರಿನಲ್ಲಿ ಹುಟ್ಟಿದವಳಾದೆ. ಮೂಲತಃ ಮೈಸೂರವಳು ನಾನು. ತಂದೆ ತಾಯಿಯವರು ಸಹ ಅಲ್ಲ, ತಂದೆ ತಾಯಿಯವರು ಬೆಂಗಳೂರಿನವರು. ಅಮ್ಮ ಬಂದು ತಮಿಳ್ನಾಡವರು. ಅವರು ಸಹ ಬಂದು ಇಲ್ಲಿ, ಅವರ ತಂದೆ ತಾಯಿಯವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಸೆಟ್ ಆಗಿದ್ದ, ಅವರು ಇಲ್ಲೇ ಹುಟ್ಟಿದವರು. ಅವರ ಮೂಲಕವಾಗಿ ಅಪ್ಪ ಬಂದು ಇಲ್ಲಿ ಅವರನ್ನ ಮದುವೆ ಆಗಿ, ಬಟ್ ಮೈಸೂರಲ್ಲಿ ಅವ್ರ ಕೆಲಸ ಕಾರ್ಯ ಇರೋದ್ರಿಂದ ನಾವು ಅಲ್ಲಿದ್ದೇವೆ. ಆ ಸಮಯದಲ್ಲಿ ನಾನು ಅಲ್ಲಿ ಹುಟ್ಟಿದೆ. ನೀವು ಕುಟುಂಬದಲ್ಲಿ ಎಷ್ಟು? ನಾನು ಒಬ್ಬಳೇ ಮಗಳು, ನನ್ನ ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳು. ಓಕೆ ಸಿಸ್ಟರ್, ಅದು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಮಗೆ ಸ್ವಲ್ಪ ಹೇಳ್ಬೋದು? ನನ್ನ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಮೈಸೂರಲ್ಲೇ ಓದ್ತಾ ಇದ್ದೆ. ಚಿಕ್ಕ ಅಂದರೆ ಒಂದು LKG ಆವಾಗೆಲ್ಲ ಬಂದು ನಮಗೆ ನರ್ಸರಿ ಸ್ಕೂಲ್ ಅಂತ ಹೇಳೋರು. ಆಗ ಪ್ರೀ ನರ್ಸರಿ ಆ ಥರ ಎಲ್ಲ ಅಷ್ಟು ಇರ್ತಾ ಇರಲಿಲ್ಲ. ಪೊಲೀಸ್ ಕ್ವಾರ್ಟರ್ಸಲ್ಲೇ ನಾನು ಓದಿದವಳಾದೆ. ಅಲ್ಲಿ ಓದುವಾಗ ಅಮ್ಮ ಬಂದು ಚೆನ್ನಾಗಿ ಓದಬೇಕಂತ ಇಂಗ್ಲೀಷ್ ಮೀಡಿಯಮ್ ಸೇರಿಸಿದ್ರು. ಅದಕ್ಕೆ ಕೆಲವೊಂದು ಅಂದರೆ 1ನೇ ಕ್ಲಾಸು ಆ ಥರ ಬರುವಾಗ ಅಮ್ಮ ಬಂದು ಅಪ್ಪ ಬಂದು ಅವ್ರಿಗೆ ಹೇಳಿದ್ದೇನೆಂದರೆ, ಅವಳು ಕನ್ನಡ ಮೀಡಿಯಮ್ನಲ್ಲಿ ಓದಿದ್ರೆ ಮುಂದೆ ಅವಳಿಗೆ ಕೆಲಸಕ್ಕೆ ಅಥವಾ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಂಗ್ಲೀಷ್ ಮೀಡಿಯಮ್ದ ಎತ್ತು ನನ್ನ ಕನ್ನಡ ಮೀಡಿಯಮ್ಗೆ ಹಾಕಿದ್ರು. ಯಾವಾಗಲೂ ಕನ್ನಡದಿಂದ ಇಂಗ್ಲೀಷಿಗೆ ಹೋಗೋದು ಅದು ಅಪ್ಪನ ಒಂದು ಅವರ ಆಸೆ ಆಗಿತ್ತು. ಇನ್ನೊಂದು ಅವರಿಗೆ ಬಂದು ಕನ್ನಡದಲ್ಲಿ ಓದಿದ್ರೆ ಒಳ್ಳೆಯ ಒಂದು ಕೆಲಸ ಸಿಗುತ್ತೆ ಅಂತ ಒಂದು ಅಭಿಪ್ರಾಯ, ಅಂದರೆ ಮಗಳು ಚೆನ್ನಾಗಿರ್ತಾಳೆ ಅನ್ನೋ ಒಂದು ಅಭಿಪ್ರಾಯದಿಂದ ಸ್ಕೂಲ್ ಚೇಂಜ್ ಮಾಡಿದ್ರು. ಅದು ನನಗೆ ಒಂದು ದೊಡ್ಡ ಒಂದು ಕಷ್ಟವಾಗಿತ್ತು ಅಂತ ಹೇಳೋಕ್ಕಾಗುತ್ತೆ. ಆದರೂ ನಾನು ಮತ್ತೆ ಅದನ್ನು ಕಲಿತ ಮೇಲೆ 5ನೇ ಕ್ಲಾಸ್ ನಾನು ಓದ್ತಾ ಇರುವಾಗ ಅಪ್ಪ ರಿಟೈರ್ಡ್ ಆದರು. ರಿಟೈರ್ಡ್ ಆದಾಗ ನಾವು ಮತ್ತೆ ಬೆಂಗಳೂರಿಗೆ ಬರಬೇಕಾ ಒಂದು ಕಾಲಾವಕಾಶವಿತ್ತು. ಆಗ ಬರುವಾಗ ಅಪ್ಪ ಏನು ಮಾಡಿದ್ರು ಅಂದರೆ, ನನ್ನ ಒಂದು ಸರಿಯಾದ ಒಂದು ಅಟೆಂಡೆನ್ಸು ತೆಗೆದುಕೊಳ್ಳಿಲ್ಲ. ಅವರು ಬರೋ ಅಡಾವುಡಿನಲ್ಲಿ ಅಟೆಂಡೆನ್ಸ್ ತೆಗೆದುಕೊಳ್ಳದೆ ಈ ಬ್ಯಾಂಗ್ಳೂರಲ್ಲಿ ಬಂದು ಅರ್ಧ ವಾರ್ಷಿಕದಲ್ಲಿರುವಾಗ ನನ್ನನ್ನು ಶಾಲೆಗೆ ಸೇರಿಸಿದ್ರು. ನಾನು ಚೆನ್ನಾಗೇ ಓದ್ತಾ ಇದ್ದೆ, ಕನ್ನಡ ಮೀಡಿಯಮ್ನಲ್ಲೇ ಚೆನ್ನಾಗೇ ಓದ್ತಾ ಇದ್ದೆ. ಬಟ್ ಇಂಗ್ಲೀಷ್ ನನಗೆ ಸ್ವಲ್ಪ ಕಷ್ಟವಾಗಿತ್ತು. ಕೆಲವೊಂದು ಸಮಸ್ಯೆಗಳನ್ನು ಅದ್ರ ಮೂಲಕ ನಾನು ಎದುರಿಸಿದೆ. ಆದರೂ ಆ ಒಂದು ಸಮಯದಲ್ಲಿ ನಾನು ಅಂದ್ಕೊಂಡೆ ಪಾಸ್ ಆಗಿಬಿಡ್ತೀನಿ, ನಾನೆಲ್ಲ ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ಹೇಳುವಾಗ ಆ ವರ್ಷ ನಾನು ಫೇಲ್ ಆದಾಗ ನನ್ನ ಜೀವನದಲ್ಲಿ ತುಂಬ ನಾನು ಒಡೆದೋದೆ. ಇನ್ನೊಂದೇನೆಂದರೆ, ಆ ಎಜುಕೇಷನ್ನಲ್ಲಿ ಆ ಒಂದು ಸ್ಕೂಲಿನ ಒಂದು ಕಾರ್ಯದಲ್ಲಿ ಹಾಗೆ ಸ್ವಲ್ಪ ಓದೋದಕ್ಕೆ ಸ್ವಲ್ಪ ನಾನು ಹಿಂಜಾರಿದೆ. ಆಗ ವಿಷಯ ತಿಳಿದಾಗ ಅಪ್ಪ ಅದನ್ನು ಸರಿಯಾಗಿ ಕೇರ್ ಮಾಡದೆ ಅದನ್ನು ಬಿಟ್ಟರು. ಅದು ಒಂದು ಸ್ವಲ್ಪ ನನಗೆ ಮನಸ್ಸಿಗೆ ತೊಂದರೆ ಆಯಿತು. ಎರಡನೇದಾಗಿ ನೋಡುವಾಗ ಸ್ಕೂಲು ಅಂದರೆ ವಿದ್ಯಾಭ್ಯಾಸದಲ್ಲಿ ನೋಡುವಾಗ ನಿಜವಾಗ್ಲೂ ನಾನು ತುಂಬ ಕಷ್ಟಪಟ್ಟು ಓದಿದವಳಾಗಿದೆ. ಯಾಕಂದರೆ ಅಮ್ಮ ಅಷ್ಟು ಓದಿದವರೆಲ್ಲ, ಅಪ್ಪ ಓದಿನ ಬಗ್ಗೆ ಅಷ್ಟು ಅವರಿಗೆ ಒಂದು ತಿಳುವಳಿಕೆ ಇಲ್ಲ, ಕಲಿಸಿಕೊಡೋರು ಯಾರೂ ಇಲ್ಲ.
ನನ್ನ ಒಂದು ಕಸನ್ ಬ್ರದರ್ ಅಂದರೆ ನನ್ನ ದೊಡ್ಡಮ್ಮ ಮಕ್ಕಳು ನಮ್ಮ ಜೊತೆಯಲ್ಲೇ ಇದ್ದರು. ಅವರ ಒಂದು ಪತ್ನಿ ಅಂದರೆ ಅತ್ತಿಗೆ ಅವರು ನನಗೆ ಸ್ವಲ್ಪ ಸಹಾಯ ಮಾಡ್ತಾಯಿದ್ರು. ಆದರೆ ನನಗೇನೆಂದರೆ ಪರಿಪೂರ್ಣವಾಗಿ ನಾನು ಓದ್ತಾ ಇದ್ದೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿರಲಿಲ್ಲ. ಮನೆ ಪರಿಸ್ಥಿತಿ, ಮನೆ ಕಾರ್ಯಗಳು, ಆ ಸಮಯದಲ್ಲಿ ಅಪ್ಪ ಹೇಳಿದ್ರು ನಾನು ಓದಿಸೋಕ್ಕೆ ಆಗಲ್ಲ. ಆಗ ನನಗೆ ಸ್ಕಾಲರ್ಶಿಪ್ ಮೂಲಕವಾಗಿ ನಾನು ಓದೋದಕ್ಕೆ ಪ್ರಯಾಸಪಟ್ಟೆ. ಆದರೆ ಒಂದೇನೆಂದರೆ ನನಗೆ ಇಂಗ್ಲೀಷ್ ಸರಿಯಾಗಿ ಬರ್ತಾ ಇರಲಿಲ್ಲ. ನಾನು ಅದರಿಂದ ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ಜೀವನದಲ್ಲಿ ತುಂಬ ನಾನು ಕಷ್ಟವನ್ನು ಅನುಭವಿಸಿದ್ದೇನೆ. ಕನ್ನಡ ಮೀಡಿಯಮ್ ಅಂತ ಅಂದರೆ ಅಪ್ಪ ಬಂದು ಕನ್ನಡ ಮೀಡಿಯಮ್ ಓದಿಬಿಟ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅವರ ಒಂದು ಆಸೆಯಿಂದ ನಾನು ಓದೋಕ್ಕೆ ಆರಂಭಿಸಿದೆ. ಓದಿನ ವಿಷಯದಲ್ಲಿ ಚೆನ್ನಾಗಿ ನಾನು ಕನ್ನಡ ಮೀಡಿಯಮ್ ಓದಿದ್ರು ಕೂಡ ಎಲ್ಲದರಲ್ಲೂ ನಾನು ಒಳ್ಳೆಯ ಒಂದು ಅಂಕವನ್ನು ತೆಗೆದು SLC ಮುಗಿಸಿದೆ. SLC ಮುಗಿದಾಗ ಅದಾದ ಮೇಲೆ PUC ಓದುವಾಗ ಫಸ್ಟ್ ಇಯರಲ್ಲಿ ಅಪ್ಪ ಸೆಕೆಂಡ್ ಇಯರ್ ಅಂದರೆ ಫಸ್ಟ್ ಇಯರ್ ಮುಗಿದು ಸೆಕೆಂಡ್ ಇಯರಲ್ಲಿ ನಾನು ಅರ್ಧ ಓದುವಾಗ ಅಂದರೆ ಅರ್ಧ ವಾರ್ಷಿಕ ಒಂದಿದ್ರಲ್ಲಿರುವಾಗ ಅಪ್ಪ ತೀರ್ಕೊಂಡಾಗ ಅಮ್ಮ ಹೇಳಿದ ಒಂದೇ ಮಾತು, ಇನ್ನು ನಾನು ಓದಿಸೋಕ್ಕಾಗಲ್ಲ ಅಷ್ಟೇ ಅಂತ ಹೇಳಿದ್ರು. ಆಗ ನಾನು ಕಷ್ಟಪಟ್ಟು ದೇವರ ಒಂದು ಕೃಪೆಯಿಂದ ಅಂತಲೇ ಹೇಳಬೇಕು ಸೆಕೆಂಡ್ PUC ಒಳ್ಳೆ ಒಂದು ಅಂಕದಲ್ಲಿ ನಾನು ಪಾಸಾದೆ. ನಾನು ಅಂದುಕೊಂಡೆ ಡಿಗ್ರಿ ಮುಂದೆ ನಾನು ಹೋಗ್ತೀನಿ, ಮುಂದೆ ನಾನು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ತೇನೆ, ನನಗೆ ಯಾರಾದರೂ ಸಹಾಯ ಮಾಡಬಹುದಂತ. ಆದರೆ ನನಗೆ ಯಾವ ರೀತಿಯಾದ ಒಂದು ಅವಕಾಶ ನನಗೆ ಸಿಕ್ಕಿಲ್ಲ. PUCನಲ್ಲೇ ನಾನು ಓದು ಸ್ಟಾಪ್ ಆಯಿತು. ಅಮ್ಮ ಬಂದು ಬೇಗ ಇವಳನ್ನು ಮದುವೆ ಮಾಡಿ ಕಳಿಸಿದ್ರೆ ಸಾಕು ಅನ್ನೋ ಒಂದು ನಿರ್ಧಾರದಲ್ಲಿದ್ದರು. ಯಾರು ನನಗೆ ಎಜುಕೇಷನ್ ಬಗ್ಗೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯನೋ ಅಥವಾ ಒಂದು ಎನ್ಕರೇಜ್ಮೆಂಟು ಅಥವಾ ನೀನು ಓದು ನಾವಿದ್ದೇವೆ ಅಂತ ಹೇಳೋರು ಯಾರೂ ಇರಲಿಲ್ಲ. ಹಾಗಾಗಿ ನನ್ನ ಓದು ಅಲ್ಲೇ ಮುಗೀತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬ್ರದರ್. ಆದರೆ ಆ ಒಂದು ಸನ್ನಿವೇಶದಲ್ಲಿ ದೇವರು ನಿಮ್ಮನ್ನು ನಡೆಸಿದ ರೀತಿ ಬಹಳ ಅದ್ಭುತ. ಖಂಡಿತವಾಗಿ ಒಂದು ಕಡೆಯಲ್ಲಿ ತಂದೆ ಕಲಿಸದ ಸ್ಥಿತಿಯಲ್ಲಿರುವಾಗ ಮತ್ತೆ ತಂದೆ ತೀರಿ ಹೋದ ನಂತರ ಮತ್ತೆ ಆದರೆ 12th ವರೆಗೆ ನಿಮಗೆ ಓದಲಿಕ್ಕೆ ಅಂತ ಸಹಾಯ ಮಾಡಿದ್ರು. ದೇವರು ಮಾಡೋದೆಲ್ಲ ಒಳ್ಳೇದಕ್ಕಂತ ಇವತ್ತು ನಾವು ಅನುಭವದಲ್ಲಿ ನೋಡಲಿಕ್ಕೆ ಸಾಧ್ಯ. ಸಿಸ್ಟರ್, ಇನ್ನೊಂದು ಪ್ರಶ್ನೆ, ನೀವು ರಕ್ಷಣೆ ಬಂದ ಅನುಭವವನ್ನು ಸ್ವಲ್ಪ ವೀಕ್ಷಕರಿಗೆ ಹೇಳ್ಬೋದಾ? ಖಂಡಿತವಾಗಿ ಬ್ರದರ್, ಅದು ನನಗೆ ಒಂದು ನಿಜವಾದ ಒಂದು ಅವಕಾಶ ಅಂತ ನಾನು ತಿಳ್ಕೊಳ್ತೀನಿ ಅಥವಾ ದೇವರಿಗೆ ಸ್ತೋತ್ರ ಹೇಳ್ತೀನಿ. ನಾನು ಈ ರೀತಿಯಾಗಿ ಅನೇಕ ವಿಧವಾದ ಎಜುಕೇಷನಲ್ಲಾಗಲಿ ಮನೆ ಪರಿಸ್ಥಿತಿಗಳಾಗಲಿ ಅನೇಕ ವಿಧವಾದ ಒಂದು ನೋವು ವೇದನೆಯೊಂದಿಗೆ ನಾನು ನನ್ನ ಜೀವನವನ್ನು ಆ ಒಂದು ಬಾಲ್ಯದಲ್ಲಾಗಲಿ ಅಥವಾ ನನ್ನ ಪ್ರಾಯಸ್ಥರಾಗಲಿ ನಾನು ಅಂದ್ಕೊಳ್ಳೋದು ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿ ಸಂತೋಷವಾಗಿದ್ದಾರೆ. ಎಲ್ಲರೂ ಅವರನ್ನು ನಾನು ನೋಡುವಾಗ, ಇವಾಗ ನನ್ನ ಕಸಿನ್ ಸಿಸ್ಟರು ಅವರ ಮಗಳನ್ನು ನೋಡುವಾಗ ಅಥವಾ ನನ್ನ ಸಂಬಂಧಿಕರನ್ನು ನೋಡುವಾಗ ಅವರಲ್ಲಿ ಒಂದು ರೀತಿಯಾದ ಸಂತೋಷ, ಒಂದು ರೀತಿಯಾದ ಬಿಡುಗಡೆ, ಒಂದು ರೀತಿಯಾದ ಎಲ್ಲ ಎನ್ಕರೇಜ್ಮೆಂಟ್ ಅವರಿಗೆ ಸಿಗ್ತಾಯಿತ್ತು. ಆದರೆ ನನಗೆ ಎಲ್ಲ ವಿಷಯದಲ್ಲಿ ಹೇಳಬೇಕಂದ್ರೆ ಒಂದು ನಿರ್ಧಾರ ತಗೊಂಡುಕೊಳ್ಳಬೇಕು ಅಂದರೂ ಕೂಡ ನನಗೆ ಯಾವ ರೀತಿಯಾದ ಎನ್ಕರೇಜ್ಮೆಂಟ್ ಇರಲಿಲ್ಲ. ಒಂದು ಕಾರ್ಯವನ್ನು ನಾನು ಮಾಡಬೇಕು, ಇದು ನನಗೆ ಮಾಡೋಕ್ಕಾಗುತ್ತೆ ಅಥವಾ ಇದೊಂದು ನನ್ನ ಜೀವನಕ್ಕೆ ಬೇಕಾಗಿದೆ ಅಂತ ಅಂದ್ಕೊಂಡ್ರೆ ಅದನ್ನು ನಾನು ಮಾಡೋದಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಕಾರಣ ಎಲ್ಲನೂ ನಮ್ಮ ಮನೆಯವರೇ ಒಂದು ಡಿಸಿಷನ್ ತಗೊಬೇಕು. ಆ ಒಂದು ಪರಿಸ್ಥಿತಿಯಲ್ಲಿ ನನ್ನಲ್ಲಿ ಆಸೆಗಳಿತ್ತು. ಒಂದು ಪ್ರಶ್ನೆ, ಮನೆಯವರು ಅಂತ ಹೇಳುವಾಗ ತಾಯಿ ಮಾತ್ರ ಇದ್ದಾರೆ, ಮತ್ತೆ ಯಾರಿದ್ರು? ಅಲ್ಲ, ಅಂದ್ರೆ ನಾನು ಹೇಳೋ ರೀತಿ ಅಂದ್ರೆ ರಕ್ಷಣೆ ಬಂದ ಒಂದು ಪರಿಸ್ಥಿತಿ ನಾನು ಹೇಳ್ತಾ ಇದ್ದೇನೆ. ಆಗ ಅಪ್ಪ ಇದ್ರು. ಅಂದ್ರೆ ನಾನು ರಕ್ಷಣೆಗೆ ಬರುವಾಗ ಅಪ್ಪ ಇದ್ರು. ಅಂದ್ರೆ ಅಪ್ಪ ತುಂಬಾ ಆರೋಗ್ಯದ ಸ್ಥಿತಿ ಅವರಿಗೆ ತುಂಬಾ ಹದಗೆಟ್ಟಿತ್ತು. ಅವ್ರು ಸ್ವಲ್ಪ ವಯಸ್ಸಾದವರಾಗಿದ್ರು. ಆ ಒಂದು ಸಮಯದಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಯಾರ ಆಲೋಚನೆ ಕೇಳಬೇಕಂತ ಗೊತ್ತಿರಲಿಲ್ಲ. ನಾನು ಹೇಳಬೇಕಾದ್ರೆ ನಾನು ಒಂದು ಒಂಟಿತನವಾದ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೆ, ಒಂದು ಲೋನ್ಲಿನೆಸ್. ಅಂದರೆ ನಾನು ಯಾರ ಜೊತೆಲೂ, ಅಮ್ಮ ಒಂದು ತುಂಬ ಸ್ಟ್ರಿಕ್ಟ್ ಅವರು, ಯಾರ ಜೊತೆಲೂ ಮಾತಾಡಬಾರ್ದು, ಯಾರ ಜೊತೆ ಸೇರಬಾರ್ದು, ಯಾರ ಜೊತೆಲಿ ಹೋಗಬಾರ್ದು. ಯಾರಾದರೂ ಇವಾಗ ಶಾಲೆಯಲ್ಲಿ ಎಲ್ಲರೂ ಈಗ ಫ್ರೆಂಡ್ಸ್ ಅಂದರೆ ಎಷ್ಟು ಒಂದು ಸ್ವತಂತ್ರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾರೆ. ಆದರೆ ನನ್ನ ಜೀವನದಲ್ಲಿ ಹೇಗೆ ಅಂದರೆ ಫ್ರೆಂಡ್ಸನ್ನ ಮನೆಗೆ ಏನೋ ಒಂದು ಪುಸ್ತಕ ತಗೊಳ್ಳೋದಕ್ಕೋ ಅಥವಾ ಒಂದು ಪೆನ್ಸಿಲ್ ಮರ್ತುಬಿಟ್ಟೆ ತಗೊಂಡು ಬರಬೇಕಂತ ಬಂದರೂ ಕೂಡ ಅವ್ರ ಮುಂದೆನೇ ಅಮ್ಮ ಹೊಡಿತಾ ಇದ್ರು. ಇನ್ನೊಂದೇನೆಂದರೆ ಅವ್ರ ಜೊತೆ ನಾನು ಮಾತಾಡಬಾರ್ದು, ಅವರಿಗೆ ಏನೋ ಒಂದು ರೀತಿಯಲ್ಲಿ ಒಂದು ಕಷ್ಟ, ನಾನು ಯಾರ ಜೊತೆಯಲ್ಲಿ ಮಾತಾಡಬಾರ್ದು. ಯಾರ ಜೊತೆಯಲ್ಲ ಚೆನ್ನಾಗಿ ನಾನು ಮಾತಾಡಿ ಸಂತೋಷವಾಗಿದ್ದರೆ ಅವರಿಗೆ ಅದು ಒಂದು ಕಷ್ಟ. ಅಂದರೆ ಅವ್ರು ನನ್ನನ್ನು ಸ್ಟ್ರಿಕ್ಟ್ ಮಾಡೋರು. ಅಂದರೆ ಅವ್ರಿಗೆ ಕೆಲವೊಂದು ಅನುಭವಗಳು, ಅವ್ರ ಜೀವನದಲ್ಲಿ ಆದ ಕೆಲವು ಅನುಭವಗಳು ನನಗೆ ಆಗಬಾರ್ದು ಅಂತ ಅವರ ಉದ್ದೇಶ ಇರಬೇಕು ನಾನು ಅಂದ್ಕೊಳ್ತೇನೆ.
ಅಥವಾ ಅವರು ಸಂಧಿಸಿದ ಕೆಲವೊಂದು ನಷ್ಟ ಕಷ್ಟಗಳು ಅದು ನನಗೆ ಬರಬಾರದು ಅಂತ ಅವರ ಒಂದು ಆಸೆ ಇದ್ದಿರ್ಬೋದು. ಅದರಿಂದ ನನಗೆ ಎಲ್ಲವನ್ನು ಹಿಡಿದಿಟ್ಟು ನನ್ನನ್ನು ಹಾಗೆ ಒಂದು ಕುಗ್ಗಿಸುವ ಒಂದು ಪರಿಸ್ಥಿತಿಯಲ್ಲಿ ನಾನು ಬೆಳೆದೆ. ನನಗೆ ತಿಳಿದ ಮಟ್ಟಿಗೆ ನನಗೆ ಈಗಲೂ ಜ್ಞಾಪಕ ಇದೆ, ನಮ್ಮ ಮನೆಯ ಹಿಂದೆಗಡೆ ಒಂದು ಬಾವಿ, ಅಂದರೆ ನಮ್ಮ ಮನೆ ಒಳಗಡೆ ಹಿಂಭಾಗದಲ್ಲಿ ಒಂದು ಬಾವಿ ಇರೋದು. ಆ ಬಾವಿ ಹಿಂದೆನೇ ನನಗೆ ಫ್ರೆಂಡು, ಅಂದರೆ ಆ ಬಾವಿನೇ ನನಗೆ ಫ್ರೆಂಡು. ನಾನು ಅಲ್ಲಿ ಕೂತ್ಕೊಂಡು ಹೆಚ್ಚಾದ ಒಂದು ನನ್ನ ಮನಸ್ಸಿನ ಅನಿಸಿಕೆಗಳನ್ನು ಅಲ್ಲಿ ಹೇಳ್ಕೊಳ್ಳೋದು. ಒಂದು ರೀತಿ ಹೇಳಬೇಕಂದ್ರೆ ಒಂದು ಲೋನ್ಲಿನೆಸ್, ಅಂದರೆ ಒಂದು ಮಾನಸಿಕವಾಗಿ ಒಂದು ಅಸ್ವಸ್ಥರಾಗಿರೋರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಆ ರೀತಿಯಾಗಿ ನಾನು ಕೆಲವೊಂದು ಸಮಯಗಳನ್ನು ಬಿಹೇವ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನನಗೇನೆಂದರೆ ಒಂದು ಒಂಟಿತನ, ನನ್ನನ್ನು ಏನು ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ, ಒಂದು ರೀತಿಯಾದ ನೋವು, ಇನ್ನೊಂದು ನಾವು ನಿಜವಾದ ಪ್ರೀತಿನ ನಾನು ಎದುರು ನೋಡ್ತಾ ಇದ್ದೆ. ಅದು ಎಲ್ಲೂ ಸಿಗ್ತಾ ಇರಲಿಲ್ಲ. ಯಾರು ನನಗೆ ಆ ನಿಜವಾದ ಪ್ರೀತಿ, ಅಪ್ಪನ ನೋಡಿದ್ರೆ ಅಪ್ಪನ ಪರಿಸ್ಥಿತಿ ಅವರಿಗೆ ಪ್ರಾಬ್ಲಮ್, ಅಮ್ಮನ ನೋಡಿದ್ರೆ ಅಮ್ಮನ ಪರಿಸ್ಥಿತಿ ಅವರಿಗೆ ಅವರ ಹೋರಾಟ ಅವರ ಪ್ರಾಬ್ಲಮ್, ಕಝನ್ ಬ್ರದರ್ ಅವ್ರನ್ನ ನೋಡಿದ್ರೆ ಅವರ ಒಂದು ಕಾರ್ಯಗಳು. ಬಟ್ ನನ್ನ ಬಗ್ಗೆ ಅಕ್ಕರೆ ತೆಗೆದುಕೊಳ್ಳುವಳು ಅಥವಾ ನನ್ನನ್ನು ಪ್ರೀತಿಸಲು, ಅಂದರೆ ನಾನು ಬಯಸುವಂಥ ಪ್ರೀತಿ, ನಾನು ಇಷ್ಟಪಡುವಂಥ ಒಂದು ಅಕ್ಕರೆ, ಅದನ್ನು ನಾನು ನೋಡೋಕ್ಕಾಗ್ತಾ ಇರಲಿಲ್ಲ. ಅದೊಂಥರ ದುಃಖ ನನಗೆ. ಆ ಒಂದು ಸಮಯದಲ್ಲಿ ನಾನು SSLC ಮುಗಿಸ್ದೆ. SSLC ಮುಗಿಸಿದಾಗ ಫಸ್ಟ್ ನನಗೆ ಒಂದು ತಡೆ ಬಂದಿದ್ದು PUC ಓದಬಾರ್ದು, ಕಾಲೇಜಿಗೆ ಹೋಗಬಾರ್ದು. ಯಾಕಂದರೆ ಅಮ್ಮ ಬಂದು ಸ್ಟ್ರಿಕ್ಟ್ ಅಂತೇಳಿ, ಅವಳಿಗೆ ಹೋದರೆ ಅವಳು ಹಾಳಾಗ್ತಾಳೆ, ಅವಳು ಓದೋದು ಬೇಡ ಅಂತೇಳಿ ಅಪ್ಪನಿಗೆ ಏನೇನೋ ಹೇಳಿಕೊಟ್ಟು ಅಪ್ಪ ಏನು ಮಾಡಿದ್ರು, ಹೋಗೋದು ಬೇಡ ಅಂತೇಳಿ ಆಲ್ಮೋಸ್ಟ್ ಒಂದು 3 months ನನ್ನನ್ನು ಸ್ಟಾಪ್ ಮಾಡಿದ್ರು. SSLC ಮುಗಿದ ತಕ್ಷಣ ನನಗೆ ಕಾಲೇಜಿಗೆ ಕಳಿಸ್ಲಿಲ್ಲ. ಆದರೆ ನಾನು ರ್ಯಾಂಕ್ ಸ್ಟೂಡೆಂಟು, ನಾನು ಒಳ್ಳೆಯ ಅಂಕ ತೆಗೋದ್ರಿಂದ ಸ್ಕೂಲಿಂದ ನನಗೆ ಮೇಸ್ಟ್ರು ನನ್ನ ಜೊತೆಗೆ ಓದೋರನ್ನು ಕಳಿಸ್ಕೊಟ್ರು ಮನೆಗೆ. ಹೋಗಿ ಅವಳನ್ನ ಕರೀರಿ, ಅವಳು ಓದಲಿ, ನಾಳೆ ಅವಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳುವಾಗ ನಾನು ಮನೇಲಿ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಜೊತೆಗೆ ಓದೋರು ಬಂದವರು ಕರೆದ್ರು, ಈ ಥರ ಸಾರ್ ಕರೀತಾ ಇದ್ರೆ ನೀನು ಬಾ. ನನಗೆ ಹೇಳೋಕ್ಕೆ ಭಯ, ಯಾಕಂದರೆ ಮನೇಲಿ ಖಂಡಿತ ಹೊಡಿತಾರೆ. ಆಗ ನಾನು ಏನು ಹೇಳಬೇಕಂತ ಗೊತ್ತಿಲ್ಲ, ನನಗೆ ದುಃಖವಾಗ್ತಾ ಇದೆ. ಆವಾಗ ಅಪ್ಪನ ಹತ್ರ ಹೋಗಿ ಹೇಳಿದೆ, ಅಪ್ಪ ಈ ಥರ ಕರೀತಾ ಇದ್ದಾರೆ, ನಾನು ಓದಬೇಕು ಅಂತ ಇದ್ದೀನಿ, ದಯವಿಟ್ಟು ನನಗೆ ಓದಿಸಿ. ಅಪ್ಪ ಒಂದೇ ಮಾತಂದರು, ನನಗೆ ಶಕ್ತಿ ಇಲ್ಲ, ನಾನು ನಿನ್ನ ಓದ್ಸೋಕ್ಕಾಗೋದಿಲ್ಲ, ನನ್ನ ಹತ್ರ ದುಡ್ಡು ಇಲ್ಲ ಅಂದರು. ನಾನು ಅಂದೆ, ದಯವಿಟ್ಟಪ್ಪ ನಿನ್ನ ಕಾಲಲ್ಲಿ ಬೀಳ್ತೇನೆ, ನನ್ನನ್ನು ದಯವಿಟ್ಟು ಓದಿಸು, ನನಗೆ ಓದಬೇಕು. ಯಾಕಂದರೆ ನನಗೆ ಓದಬೇಕು ಅನ್ನೋದು ತುಂಬ ಆಸೆ ಇತ್ತು. ನನಗೆ ತುಂಬ ಓದಬೇಕಂದ್ರೆ ಒಂದು ಇಷ್ಟವಾದ ಯಾಕಂದರೆ ನನಗೆ ಯಾವ ಜೀವನ ನಾನು ಅಲ್ಲಿ ಕಂಡುಕೊಳ್ಳಿಲ್ಲ. ಎಲ್ಲ ಯವನಸ್ಥರು ಹೋಗಿ ಯಾವ ಕಾರ್ಯಗಳನ್ನು ಮಾಡ್ತಾರೆ, ಆದರೆ ನನಗೆ ಓದಿನಲ್ಲಿ ಮಾತ್ರ ನನಗೆ ಆಸಕ್ತಿ ಇತ್ತು. ನನಗೇನೋ ಅದರಲ್ಲಿ ಒಂದು ದೊಡ್ಡ ಒಂದು ಸಂತೋಷ. ಅಪ್ಪ ಹೇಳಿದ್ರು, ನನ್ನಿಂದ ಆಗಲ್ಲ. ಆಮೇಲೆ ಅವ್ರು ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ, ಇಮಿಡಿಯೇಟಾಗಿ ಅವ್ರೇನು ಮಾಡಿದ್ರು, ಒಂದು ಕಡೆ ಹೋಗಿ ಒಂದು ಸ್ವಲ್ಪ ಹಣ ಸಾಲ ಮಾಡಿ, ನನಗೆ ತಿಳಿದ ಮಟ್ಟಿಗೆ ನನ್ನ ಅಪ್ಪ ನನಗೆ ಅದು ಒಂದೇ ತುಂಬ ದೊಡ್ಡ ಉಪಕಾರ ಮಾಡಿದರು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಆ ಸಮಯದಲ್ಲಿ ಹೋಗಿ ಎಲ್ಲೋ ಒಂದು ದುಡ್ಡನ್ನು ಸಮಕೂರಿಸ್ಕೊಂಡು ಬಂದು ನನ್ನ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ರು. ಆ ಅಡ್ಮಿಷನ್ ಮಾಡುವಾಗ ಕೂಡ ನಾನು ಅಸ್ವಸ್ಥಳಾಗಿ ಕೆಳಗೆ ಬಿದ್ದೆ. ಅಡ್ಮಿಷನ್ ಟೈಮ್ ಮಾಡುವಾಗ ನಾನು ವೀಕಾದ ಒಂದು ಮಗುವಾಗಿ ನಾನು ಬೆಳೆದೆ, ಮಗಳಾಗಿ. ಆ ಸಮಯದಲ್ಲಿ ಆದಾಗ ಆ 3 ತಿಂಗಳ ಪೋರ್ಷನ್ನ ಬೇಗ ನಾನು ಕವರ್ ಮಾಡಿ ಆ ಒಂದು ಫಸ್ಟ್ ಟೈಮ್ ಎಕ್ಸಾಮ್ಸ್ನಲ್ಲಿ ಮತ್ತೆ ನಾನು ರ್ಯಾಂಕ್ ತಕ್ಕೊಂಡೆ. ಆಗ ನನ್ನಲ್ಲಿ ಒಂದು ಧೈರ್ಯ ಬಂತು, ನಾನು ಓದಬೇಕು, ಆ ಒಂದು ಆಸೆ ಇತ್ತು. ಅಷ್ಟೇ ಹೊರತು ಮತ್ತೆ ಅಪ್ಪ ಏನು ಮಾಡಿದ್ರು, ಸ್ಕಾಲರ್ಶಿಪ್ಪು ರೆಡಿ ಮಾಡಿ ಸ್ಕಾಲರ್ಶಿಪ್ಪಲ್ಲಿ ನಾನು ಓದೋದಕ್ಕೆ ನನ್ನನ್ನು ಒಪ್ಪಿಸಿಕೊಟ್ಟೆ. ಆದರೆ ನನ್ನಲ್ಲಿ ಎಲ್ಲೋ ಒಂದು ಕಡೆ ಒಂದು ದುಃಖ, ಒಂದು ವೇದನೆ, ನಾನು ಮಾಡೋಕ್ಕಾಗ್ತಾ ಇಲ್ವಲ್ಲ, ನನ್ನನ್ನು ಯಾಕೆ ಈ ರೀತಿಯಾಗಿ ಮಾಡ್ತಾರೆ, ನನ್ನ ಆಸೆಗಳನ್ನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ಆ ಒಂದು ದುಃಖ ನನ್ನಲ್ಲಿ ಕಾಡ್ತಾ ಇತ್ತು. ನಿಜವಾದ ಪ್ರೀತಿ ಏನಂದ ನಾನು ಹುಡುಕಾಡ್ತಾ ಇದ್ದೆ. ಆ ಸಮಯದಲ್ಲಿ ಅಪ್ಪ ಬಂದು ಅವರ ಆರೋಗ್ಯ ತುಂಬ ಕೆಟ್ಟೋಯ್ತು. ನಾನು ಅಂದ್ಕೊಂಡೆ, ಇನ್ನು ಅಷ್ಟೇ ನನ್ನ ಜೀವನ. ಯಾಕಂದರೆ ಅಪ್ಪ ಒಂಚೂರು ನನಗೆ ಒಂದು ಹೆಲ್ಪ್ ಮಾಡ್ತಾಯಿದ್ರು, ಏನಾದರೂ ಕೇಳಿದ್ರೆ ಅವ್ರು ಮಾಡೋರು. ಅಮ್ಮ ಯಾವುದೂ ಮಾಡೋದಿಲ್ಲ, ಎಲ್ಲನೂ ಸ್ಟಾಪ್ ಮಾಡೋರು. ಅವರಿಗೆ ಆದಷ್ಟು ನಾನು ಒಳಗಡೆ ಇರಬೇಕು ಹೊರತು ಹೊರಗಡೆ ಹೋಗಬಾರದು, ಅವರಿಗೆ ಆ ರೀತಿಯಾಗಿ ಒಂದು ಯೋಚನೆ. ಆಗ ನಾನು ಅಂದುಕೊಂಡೆ, ಅಪ್ಪನ ಆರೋಗ್ಯ ತುಂಬ ಕೆಟ್ಟಿದಾಗ ನನಗೆ ಅವಾಗ ಯೇಸು ಸ್ವಾಮಿ ಎಲ್ಲ ನನಗೆ ಗೊತ್ತಿಲ್ಲ, ನಾವು ಪೂಜೆ ಮಾಡುವ ದೇವರು. ಯಾಕಂದರೆ ಅಮ್ಮ ತುಂಬ ನನ್ನನ್ನು ಪೂಜೆ ಪುನಸ್ಕಾರಗಳಲ್ಲಿ ಬೆಳೆಸಿದ್ರು. ಆ ಒಂದು ಸಂಪ್ರದಾಯ, ಸಂಸ್ಕೃತಿ, ಆ ಒಂದು ವೈರಾಗ್ಯ, ಆ ಒಂದು ಅನ್ಯ ದೇವರುಗಳ ಮೇಲೆ ಒಂದು ವೈರಾಗ್ಯ, ಭಕ್ತಿ, ಒಂದು ಹುಚ್ಚು ಭಕ್ತಿ ಅಂತಲೇ ನಾವು ಹೇಳಬೇಕು. ಆ ರೀತಿಯಾಗಿ ಅಮ್ಮ ಅಷ್ಟು ಪೂಜೆ ಮಾಡೋರು. ನಮ್ಮ ಮನೆ ನೋಡುವಾಗ ಒಂದು ದೊಡ್ಡ ಒಂದು ರೂಮ್, ಪೂಜೆ ರೂಮ್, ಆ ಪೂಜೆ ಅಲ್ಲಿ ಒಳಗೆ ನಾವು ಹೋಗಬಾರ್ದು, ತುಂಬ ಮಡಿ, ಇದೆಲ್ಲ ಅಮ್ಮ ಮಾಡಿ. ಇದು ನನಗೆ ತುಂಬ ಅಭ್ಯಾಸ ಆಗಿತ್ತು, ಅವರ ಜೊತೆಯಲ್ಲಿ ಇದ್ದು ಕೆಲಸ ಮಾಡಿ ನನಗೆ ಅಭ್ಯಾಸ ಆಗಿತ್ತು. ಆದರೆ ನನ್ನಲ್ಲಿ ಆ ಒಂದು ಸಮಾಧಾನ ಇಲ್ಲ.
ಆ ಅನ್ಯ ದೇವರುಗಳಿಗೆ ಪೂಜೆ ಮಾಡಿದ್ರು ಕೂಡ ಆ ಒಂದು ನೆಮ್ಮದಿಲ್ಲ, ಆ ಒಂದು ಸಂತೋಷ ಇಲ್ಲ. ಏನೋ ಅವ್ರು ಮಾಡ್ತಾಯಿದ್ರೆ ಮಾಡಬೇಕು ಅಷ್ಟೇ ಹೊರತು ಆ ಒಂದು ಇದರಲ್ಲಿ ಆಗ ನಾನು ತುಂಬ ದೇವ್ರನ್ನೆಲ್ಲ ನಾನು ಬೇಡೋಕ್ಕೆ ಆರಂಭ. ನಮ್ಮ ಅಪ್ಪನಿಗೆ ಒಳ್ಳೆ ಆರೋಗ್ಯ ಕೊಡು, ಮನೇಲಿ ಸಮಾಧಾನ ಕೊಡು. ಆದರೆ ನಾನು ನೋಡಿದ ಸಮಾಧಾನ, ನಾನು ಹುಡುಕಿದ ಸಮಾಧಾನ, ಪ್ರೀತಿ ನನಗೆ ಆ ದಿನದಲ್ಲಿ ಸಿಕ್ಕಿಲ್ಲ. ಆಗ ನಾನು ತುಂಬ ನಿರಾಶೆಯಾಗಿ ಒಂದು ದಿನ ನನಗೆ ತುಂಬ ನೋವಾಗಿ, ಆಗ ನಾನು ಸೆಕೆಂಡ್ ಇಯರ್, ಫಸ್ಟ್ ಇಯರು ದೇವರ ಕೃಪೆಯಿಂದ ಓದೋಕ್ಕೆ ನಾನು ಅದು ಕಂಪ್ಲೀಟ್ ಆಯಿತು. ಸೆಕೆಂಡ್ ಇಯರ್ ಎಲ್ಲುವಾಗ ಅಪ್ಪ ತುಂಬ ಸೀರಿಯಸ್ ಆದರು. ತುಂಬ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಅವ್ರು ನಮ್ಮ ಮನೆಗೆ ಕರ್ಕೊಂಡು ನಾನು ತುಂಬ ನಿರಾಶೆಯಾಗಿದ್ದೆ. ದುಃಖ ಅಂದರೆ ಅಪ್ಪನಿಗೆ ಬಂದು ದುಡ್ಡು ಕಟ್ಟೋದು ಕೂಡ, ನಮಗೆ ಹಾಸ್ಪಿಟಲಿಗೆ ದುಡ್ಡು ಕಟ್ಟೋದು ಕೂಡ ನಮಗೆ ಒಂದು ರೀತಿಯಾದ ಅನುಕೂಲ ಇಲ್ಲ. ಆಗ ಫಸ್ಟ್ ಟೈಮು ಅಪ್ಪ ನನಗೆ ವಾಲೆ ಕೊಡಿಸಿದ್ರು, ಕಿವಿಗೆ ವಾಲೆ ಕೊಡಿಸಿದ್ರು. ನನ್ನ ಜೀವಿತದಲ್ಲಿ ನಾನು ಅಂದ್ಕೊಳ್ತೀನಿ, ಮೊದಲ ಬಾರಿ ನಾನು ಅಪ್ಪನ ಒಂದು ಗಿಫ್ಟನ್ನು ನಾನು ಹೊಂದಿಕೊಂಡೆ. ಅದು ಅವರು ಕಷ್ಟಪಟ್ಟು ಕಟ್ಟಿಕೊಟ್ರು. ಅದನ್ನು ನಾನು ತುಂಬ ಒಂದು ಪ್ರೆಷಸ್ ಆಗಿ ಇಟ್ಕೊಂಡೆ. ಆದರೆ ಅಪ್ಪನ ಪರಿಸ್ಥಿತಿ ನೋಡುವಾಗ ನಾನಾಗೆ ಹೋಗಿ ಅದನ್ನು ಅಡ ಇಟ್ಟು ಅಪ್ಪನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದೆ. ಆಗ ನನಗೆ ಇದೆಲ್ಲ ಒಂದು ನಿರಾಶೆ, ಇದೆಲ್ಲ ಒಂದು ದುಃಖ, ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿಯಾದ ಕಾರ್ಯಗಳು ಅನ್ನೋ ಒಂದು ವೇದನೆ ನನಗಿತ್ತು. ಆ ಸಮಯದಲ್ಲಿ ನಾನು ತುಂಬ ನಿರಾಶೆಯಾಗಿ ನಾನು ಕಾಲೇಜಲ್ಲಿ ಕೂತ್ಕೊಂಡು, ನಾನು ಹೇಳ್ತೀನಲ್ಲ, ನನಗೆ ಪುಸ್ತಕ ಬಂದು ನನ್ನ ಸೊತ್ತು ಅಂತ ಹೇಳ್ಬೋದು. ನಾನು ಹೀಗೆ ಒಂದು ಮಡಿನಲ್ಲಿ ಇಟ್ಟುಕೊಂಡು ನಾ ಪುಸ್ತಕನ ಓದ್ಕೊಂಡು ಕೂತ್ಕೊಂಡಿದ್ದೀನಿ. ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದೆ ನೀರು ಹರಿತಾ ಇದೆ. ನನ್ನಲ್ಲಿ ಒಂದು ಸ್ವಭಾವ ಅಂದರೆ ನಾನು ಯಾರಿಗೂ ತೋರಿಸ್ಕೊಳ್ಳಲ್ಲ, ಯಾರಿಗೂ ಹೇಳಲ್ಲ, ಯಾರ ಹತ್ರ ನಾನು ಮಾತಾಡಲ್ಲ. ಆ ಒಂದು ಇದರಲ್ಲಿ ನಾನು ಬೆಳೆದು ಬಿಟ್ಟೆ. ನನ್ನನ್ನು ಯಾರು ನೋಡಬಾರ್ದು, ನಾನು ಈ ರೀತಿಯಾದ ಒಂದು ಕಷ್ಟದಲ್ಲಿ ಹೋಗ್ತಾ ಇದ್ದೇನೆ ಅಂತ ಯಾರು ತಿಳ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕೆಳಗೆ ನಾನು ಬಗ್ಕೊಂಡು ತಲೆ ಬಗ್ಗಿಸ್ಕೊಂಡು ನಾನು ಅಳ್ತಾ ಇದ್ದೇನೆ. ಆಗ ಒಂದು ಬ್ರದರು ಬಂದು, ಅಂದರೆ ನನ್ನ ಜೊತೆಗೆ ಓದಿದ, ನಾವು ಕೋ ಎಜುಕೇಷನಲ್ಲಿದ್ವಿ, ಅವ್ರೇನು ಮಾಡಿದ್ರು, ನನ್ನ ಒಂದು ಕಾರ್ಯಗಳು, ಅವರು ನನ್ನ ಹತ್ರ ಯಾವಾಗಲೂ ಮಾತಾಡಿಲ್ಲ. ಯಾವಾಗಲೂ ನನ್ನನ್ನು ನೋಡೋರು, ನಾನು ಯಾರ ಹತ್ರ ಮಾತಾಡಲ್ಲ, ಭಯ. ಯಾಕಂದರೆ ನಾನು ಯಾರ ಹತ್ರ ಮಾತಾಡಿದ್ರು ಕೂಡ ಇಮ್ಮಿಡಿಯೇಟ್ ಅದು ಮನೆಗೆ ಹೋಗಿ ಸೇರಿರುತ್ತೆ. ಇಮ್ಮಿಡಿಯೇಟಾಗಿ ಅಲ್ಲಿ ನನಗೆ ಪ್ರಾಬ್ಲಮ್ಸು. ಅದರಿಂದ ನಾನು ನನ್ನನ್ನು ಆದಷ್ಟು ಜಾಗ್ರತೆಯಾಗಿ ಕಾದ್ಕೊಳ್ತಾ ಇದ್ದೆ. ಆ ಸಮಯದಲ್ಲಿ ಅವರು ಬಂದು ನನಗೆ ಈ ಸುವಾರ್ತೆಯನ್ನು ಸಾರಿದ್ರು. ಅಂದರೆ ನಿಮಗೆ ಏನು ತೊಂದರೆ ಆಗಿದೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಮುಖ ನೋಡುವಾಗ ನನಗೆ ಗೊತ್ತಾಗ್ತಾ ಇದೆ ನೀವೇನೋ ಹೋರಾಟದಲ್ಲಿ ಇದ್ದೀರಾ ಅಂತೇಳಿ. ಯೇಸು ಕ್ರಿಸ್ತನನ್ನು ನಂಬಿ ಆತ ನಿಮಗೆಲ್ಲ ಬಿಡುಗಡೆ ಕೊಡ್ತಾರೆ, ಆತ ನಿಮಗೆ ಒಳ್ಳೆಯದು ಮಾಡ್ತಾರೆ. ಆವಾಗ ಒಂದು ವಚನನ ಹೇಳಿದ್ರು, ಅಂದರೆ ಎಲೆ ಭಾರ ಹೊತ್ತು ಹೊರುವವರೇ, ನಿಮ್ಮ ಒಂದು ಎಲ್ಲ ಭಾರವನ್ನು ಯೇಸು ಸ್ವಾಮಿ ಅಂದರೆ ನನ್ನ ಮೇಲೆ ಹಾಕಿ ನಾನು ನಿನ್ನ ಭಾರವನ್ನು ಹೊರುತ್ತೇನೆ ಅಂತ ಹೇಳಿ. ಆವಾಗ ನಮಗೆ ಆ ವಾಕ್ಯ ಅರ್ಥ ಆಗಿಲ್ಲ. ಆವಾಗ ನಾನಂದೆ, ನನ್ನ ಭಾರವನ್ನು ಹೊರುವ ದೇವರು ಯಾರು? ಆ ಒಂದು ತಲೆಯಲ್ಲಿ ನನಗೆ ಒಂದು ರೀತಿಯಾದ ಒಂದು ಏನು ಹೇಳಿದ್ರೆ ಒಂದೇನೋ ಒಂದು ತಿಳಿದುಕೊಳ್ಳಬೇಕು ಅನ್ನೋ ಒಂದು ಆಸೆ ಬಂತು. ಆದರೆ ಆ ಸಮಯದಲ್ಲಿ ಅವ್ರು ಹೇಳಿದ ಮಾತೇನೆಂದರೆ, ಯೇಸು ಸ್ವಾಮಿ ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ, ಯೇಸು ಸ್ವಾಮಿಯ ಪ್ರೀತಿ ನಿನಗೆ ಬೇಕಾಗಿದೆ, ನೀನು ಯೇಸು ಸ್ವಾಮಿಯ ಪ್ರೀತಿ ನಾವು ನಂಬು, ಖಂಡಿತ ನಿನಗೆ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ಲ, ಆದರೆ ದೇವರು ಅದರಿಂದ ಬಿಡುಗಡೆ ಕೊಡೋದಕ್ಕೆ ಸಾಧ್ಯ ಅಂದರು. ನನಗೆ ಎಷ್ಟೋ ದೇವರನ್ನು ನಾವು ಪೂಜೆ ಮಾಡಿದ್ದೇವೆ, ಎಷ್ಟೋ ದೇವರನ್ನು ನಾವು ಏನೇನೋ ಕಾರ್ಯಗಳನ್ನು ಮಾಡಿ ಒಂದು ಕಾರ್ಯಗಳನ್ನ ಹೊಂದಿಕೊಂಡಿದ್ದೇವೆ. ಇದು ಯಾರು ಹೊಸ ದೇವರು? ಯಾಕಂದರೆ ನನಗೆ ಇದುವರೆಗೂ ಯೇಸು ಸ್ವಾಮಿ ಹೆಸರನ್ನ ಕೇಳಿಲ್ಲ. ಸೊ ನನಗೆ ಇದು ಯಾರು ಹೊಸ ದೇವರು? ನಾನು ಒಂದು ವ್ಯಕ್ತಿ ಅಂತ ತಿಳಿದುಕೊಂಡೆ, ಅವರೊಂದು ವ್ಯಕ್ತಿ ಅಷ್ಟೇ ಅಂತ. ಆದರೆ ಆ ಸಮಯದಲ್ಲಿ ಆ ಒಂದು ಏಸು ಅಂತ ಹೇಳಿದ ಮಾತು ನನ್ನ ಕಿವಿಯಲ್ಲಿ ಒಂದು 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 ಒಳ್ಳೆಯ ಒಂದು ನಾದ, ಅಂದರೆ ಒಂದು ಹಾಡಿನ ರೀತಿಯಲ್ಲಿ ನನ್ನ ಮನಸ್ಸಲ್ಲಿ ನನ್ನ ಕಿವಿಯಲ್ಲಿ ತುಂಬಿತು. ಆದರೂ ನಾನು ಅಷ್ಟು ಬೇಗ ನಂಬಿಲ್ಲ, ಆರ್ಗ್ಯುಮೆಂಟ್ ಮಾಡಿದೆ. ನನ್ನ ದೇವರು ದೊಡ್ಡದು, ನೀವೇನು ಹೇಳ್ತಾ ಇದ್ದೆ ಅದೇನು ನನಗೆ ಬೇಕಾಗಿಲ್ಲ. ಯಾಕಂದರೆ ನಾನು ಬಿಟ್ಟು ಕೊಡೋಳಲ್ಲ. ನಾನು ಒಂದು ರೀತಿಯಾಗಿ ಆರ್ಗ್ಯುಮೆಂಟ್ ಮಾಡಿದೆ, ಅಲ್ಲ ನೀವು ಹೇಳೋದು ನಾನು ಒಪ್ಪಿಕೊಳ್ಳೋದಿಲ್ಲ, ನನ್ನ ದೇವರು ಇದ್ದಾರೆ, ನನಗೆ ಕಾಪಾಡ್ತಾರೆ, ನಾನು ಇದುವರೆಗೂ ಪೂಜೆ ಮಾಡಿದ ದೇವರು ನನ್ನನ್ನು ಕೈ ಬಿಟ್ಟಿಲ್ಲ. ಆ ರೀತಿಯಾಗಿ ನಾನು ಆರ್ಗ್ಯುಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವೊಂದು ದಿನ ಹೋದ ಮೇಲೆ ನನ್ನಲ್ಲಿ ಏನೋ ಒಂದು ರೀತಿಯಾದ ಭಯ, ಒಂದು ರೀತಿಯ ಗಲಿಬಿಲಿ ಆಯಿತು. ಆ ಸಮಯದಲ್ಲಿ ಅಪ್ಪ ಇನ್ನೂ ಅವರ ಒಂದು ಆರೋಗ್ಯ ಸ್ಥಿತಿ ಕೆಟ್ಟಿತು. ಆವಾಗ ನಾನಂದೆ, ಇವರು ಹೇಳಿ ಹೋದವರ ಆ ಒಂದು ಮಾತನ್ನು ನನಗೆ ಜ್ಞಾಪಕ ಇಟ್ಕೊಂಡು ನಾನು ಹೇಳಿದೆ, ಕಷ್ಟ ಎಲ್ಲ ನೀಗಿಸ್ತಾರೆ ಅಂತ ಹೇಳಿದ್ರಲ್ಲ. ಸೊ ನಮ್ಮ ಅಪ್ಪಗೆ ಈ ಥರ ಇದೆ. ಸೊ ಈ ಪ್ರಾರ್ಥನೆ ಆವಾಗ ನಾನು ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಅವರನ್ನು ಸಂಧಿಸಿದಾಗ ಅವ್ರ ಹತ್ರ ನಾನು ಶೇರ್ ಮಾಡಿಕೊಂಡೆ, ನನ್ನ ಕಾರ್ಯಗಳನ್ನು ಶೇರ್ ಮಾಡಿಕೊಂಡೆ. ಯಾರ ಹತ್ರ ಅದುವರೆಗೂ ನಾನು ಹೇಳಲಿಲ್ಲ. ಆಗ ಅವ್ರ ಹತ್ರ ಹೇಳುವಾಗ ಅವರಂದರು, ನೀನು ಪ್ರಾರ್ಥನೆ ಮಾಡಿ. ಯಾವ ರೀತಿ? ನನಗೆ ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿಲ್ಲ, ಪ್ರೇಯರ್ ಅಂದ್ರೇ ಏನಂತ ಗೊತ್ತಿಲ್ಲ ನನಗೆ. ಆ ಸಮಯದಲ್ಲಿ ಅವ್ರು ಹೇಳಿದ್ದೇನಂತಂದರೆ, ನೀವು ನಿಮ್ಮ ಅಪ್ಪನ ಹತ್ರ ಯಾವ ರೀತಿ ಮಾತಾಡ್ತೀರಾ? ನಾನು ಅಪ್ಪನ ಹತ್ರ ಮಾತಾಡಿದ್ದೇ ಅಷ್ಟು ನನಗೆ ಗೊತ್ತಿಲ್ಲ. ಅಂದರೆ ಅಪ್ಪನ ಹತ್ರ ಯಾವ ರೀತಿ ಮಾತಾಡ್ತೆ ಆ ರೀತಿ ಮಾತಾಡಿ ಸ್ತೋತ್ರಗಳನ್ನು ಹೇಳು.
ಆವಾಗ ಸ್ತೋತ್ರ ಅನ್ನೋದಕ್ಕೆ ನನಗೆ ಅರ್ಥ ಗೊತ್ತಿಲ್ಲ. ಸ್ತೋತ್ರ ಅಂದರೆ ಏನೋ ಒಂದು ಜಪ, ಒಂದೇನೋ ಒಂದು ಇದು ಆ ರೀತಿಯಾಗಿ ಅಂದ್ಕೊಂಡು ಮನೆಗೆ ಹೋಗಿ ನಾನು ಅದನ್ನೇ ಮಾಡಿದೆ. ಎಲ್ಲಿ ಮಾಡಿದೆ ಅಂದರೆ ಆ ಬಾವಿ ಹತ್ರ, ಬೇರೆ ಎಲ್ಲೂ ಮಾಡೋಕ್ಕೆ ನನಗೆ ಸ್ಥಳ ಇಲ್ಲ. ಬಾವಿ ಹತ್ರ ಕೂತ್ಕೊಂಡು ನಾನು ಈ ರೀತಿಯಾಗಿ ಒಳಗಡೆ ಅಳ್ತಾ ಇದ್ದೀನಿ, ನನ್ನ ಪರಿಸ್ಥಿತಿ ಈ ರೀತಿಯಾಗಿದೆ, ಯೇಸು ಅಂತ ನಿಮ್ಮನ್ನು ದೇವರು ಅಂತ ಹೇಳ್ತಾ ಇದ್ದಾರೆ, ನೀವು ಯಾರಂತ ನನಗೆ ಗೊತ್ತಿಲ್ಲ. ಆ ರೀತಿಯಾಗಿ ನಾನು ಅವರಿಗೆ ಒಪ್ಪಿಸಿಕೊಟ್ಟೆ, ಅಂದರೆ ಪ್ರಾರ್ಥನೆ ಮಾಡಿದೆ. ಆ ಪ್ರಾರ್ಥನೆ ಮಾಡಿದ ತಕ್ಷಣ ನನ್ನಲ್ಲಿ ಅರಿಯದ ಒಂದು ಸಮಾಧಾನ, ಒಂದು ಸಂತೋಷ, ಒಂದೇನೋ ನೆಮ್ಮದಿ, ಏನೋ ಒಂದು ನನಗೆ ಕಾರ್ಯ ನಡೆಯುತ್ತೆ, ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ ಒಂದು ಧೈರ್ಯ ನನ್ನಲ್ಲಿ ಬಂತು. ನಾನು ತುಂಬ ಭಯಪಡೋಳು. 6 ಗಂಟೆ ಆದರೆ ಅಮ್ಮನ ಹಿಂದೆ ಹೋಗಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಳ್ಳೋಳು ನಾನು. ಅಷ್ಟು ಭಯ ನನಗೆ. ಏನಾದರೂ ಒಂದು ಸ್ವಲ್ಪ ಸೌಂಡ್ ಬಂದರೆ ಭಯ, ಗಲಾಟೆ ಆದರೆ ಭಯ. ಆ ರೀತಿಯಾಗಿ ನಾನು ಬೆಳೆದೆ. ಆ ಸಮಯದಲ್ಲಿ ಆ ರೀತಿಯಾಗಿ ಸ್ವಲ್ಪ ದಿನ ಆ ಪ್ರಾರ್ಥನೆ ಅಂದರೆ ಅವ್ರು ಹೇಳಿಕೊಟ್ಟ ಹಾಗೆ ಆ ಪ್ರೇಯರ್ ಮಾಡಿಕೊಂಡು ಒಂದು ಸಮಾಧಾನ, ನಾನು ಏನು ಪ್ರೇಯರ್ ಮಾಡ್ತಾ ಇದ್ದೀನೋ ಅದೆಲ್ಲ ನಡೆಯೋದು. ಅಂದರೆ ಸೀಕ್ರೆಟ್ ಆಗಿ, ಯಾರಿಗೂ ಗೊತ್ತಿಲ್ಲ. ನಾನು ಯೇಸು ಸ್ವಾಮಿಯನ್ನು ನಂಬಿರೋದು ಯಾರಿಗೂ ಗೊತ್ತಿಲ್ಲ. ನನಗೆ ಸೀಕ್ರೆಟಾಗಿ ಒಂದು ಸಂತೋಷ. ನಾನು ಅಂದರೆ ಕಾಲೇಜಲ್ಲಿ ಓದುವಾಗ, ಏಸಪ್ಪ ನನಗೆ ಈ ಥರ ಮಾರ್ಕ್ಸ್ ಬೇಕು, ನನಗೆ ಈ ಥರ ಒಂದು ನನಗೆ ಸಹಾಯ ಬೇಕಂದರೆ ಇಮಿಡಿಯೇಟಾಗಿ ನಡೀತಾ ಇತ್ತು. ನನಗಿದೆಲ್ಲ ಒಂದು ಆಶ್ಚರ್ಯ, ಒಂದು ರೀತಿಯಾದ ಒಂದು ಹೊಸ ಅನುಭವ ನನಗೆ ಸಿಗ್ತಾ ಇತ್ತು. ಇದರಲ್ಲಿ ಒಂದು ಸಂತೋಷ ನನಗೆ. ನಾನು ಬೇರೆ ಯಾವ ವಿಷಯನ ಯೋಚನೆ ಮಾಡೋದಕ್ಕೆ ನನಗೆ ಅವಕಾಶ ಆಗಲಿಲ್ಲ. ಅದು ಒಂದು ರೀತಿಯಾಗಿ ನೀವು ಯೇಸು ಸ್ವಾಮಿಯ ಮೇಲೆ ನಿಮಗೆ ನಂಬಿಕೆ ಸ್ವಲ್ಪ ಬಂತು. ಹೌದು. ಆಮೇಲೆ ನೀವು ಚರ್ಚಿಗೆ ಹೋಗ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿ? ಅದೇ ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಆ ಒಂದು ಸಮಯದಲ್ಲಿ ಅಪ್ಪ ಸಡನ್ನಾಗಿ ತೀರ್ಕೊಂಡಾಗ ನನಗೆ ತುಂಬ ನೋವಾಯಿತು. ಇನ್ನಷ್ಟೇ ನನ್ನ ಲೈಫು ಅಂತೇಳಿ ಅಮ್ಮ ತುಂಬ ಕಾರ್ಯಗಳು ಮಾಡಿದ್ರು. ಅದಾದಮೇಲೆ ನಾನು ಮತ್ತೆ ಅದೇ ನನ್ನ ಒಂದು ಪ್ಲೇಸಿಗೆ ಹೋಗಿ ಕೂತ್ಕೊಂಡು ನಾನು ಅಳೋಕ್ಕೆ ಶುರು ಮಾಡಿದೆ. ಕಾರಣ ನನ್ನನ್ನು ಬಂದು ಒಂದು ಯಾವುದೋ ಕತ್ತಲು ಮುಚ್ಚಿದ ಹಾಗೆ ಆ ಒಂದು ಸಮಯದಲ್ಲಿ ನಾನು ಆ ಯೇಸು ಸ್ವಾಮಿನ ಅಂದರೆ ಅವರನ್ನು ನಾಮವನ್ನು ಎತ್ತು ಹೇಳ್ತಾ ಇದ್ದೇನೆ, ಯೇಸು ಸ್ವಾಮಿ ನೀವು ದೇವರಲ್ಲ, ನನಗಿಷ್ಟು ಪ್ರಾರ್ಥನೆ ಎಲ್ಲ ಕೇಳಿ ಕೊಟ್ಟಿದ್ದೀರಲ್ಲ, ಈಗ ಒಂದು ನಾನು ಕೇಳ್ತಾ ಇದ್ದೀನಿ, ನನ್ನ ಜೀವ ತೆಗೆದುಕೋ, ನನಗೆ ಬೇಡ ಈ ಜೀವನ. ಯಾಕಂದರೆ ಇನ್ನು ನನ್ನ ಓದಿಸೋರಿಲ್ಲ, ನನ್ನ ಲೈಫ್ ಬಗ್ಗೆ ಕೇರ್ ಮಾಡೋರಿಲ್ಲ, ನನ್ನ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋರಿಲ್ಲ, ನನಗೆ ಯಾರೂ ಇಲ್ಲ ದೇವರೇ, ನಾನು ಅನಾಥಳಾಗಿದ್ದಾಳೆ, ಇರೋದಕ್ಕಿಂತ ಸಾಯೋದು ಒಳ್ಳೆಯದು ದೇವರೇ ಅಂತೇಳಿ ನನ್ನನ್ನು ನಾನೇ ಒಂದು ರೀತಿಯಾಗಿ ಹೋರಾಟದಲ್ಲಿ ಕೂತ್ಕೊಂಡು ಅಳ್ತಾ ಇರುವಾಗ ಒಂದು ಸ್ವರ ನನಗೆ ಕೇಳಿದೆ. ಅಲ್ಲಿ ನಾನು ಕೇಳಿದ ಸ್ವರ ಅಂದರೆ, ನಾನು ಏನು ಹೇಳಿದೆ ಅಂದರೆ, ನನಗೆ ಫ್ಯೂಚರ್ ಇಲ್ಲ, ನನಗೆ ಅಪ್ಪ ಇಲ್ಲ, ನನಗಿನ್ನು ಯಾರೂ ಇಲ್ಲ, ಇನ್ನು ನನ್ನ ಜೀವನ ಎಲ್ಲ ಕತ್ತಲಾಗಿದೆ, ಇನ್ನು ನನಗೆ ಮುಂದೆ ಯಾವುದೂ ಇಲ್ಲ ಅಂತ ಹೇಳುವಾಗ ಆ ಸ್ವರವನ್ನು ನಾನು ಕೇಳಿದೆ. ಅಲ್ಲಿ ಕೇಳಿದ ಸ್ವರ ಅಂದರೆ, ನಾನು ನಿನಗೆ ತಂದೆಯಾಗಿ ತಾಯಿಯಾಗಿರ್ತೇನೆ, ನಿನ್ನ ಜೀವನವನ್ನು ನನಗೆ ಒಪ್ಪಿಸು, ನಾನು ಎಲ್ಲವನ್ನು ಮಾಡಿ ಮುಗಿಸುತ್ತೇನೆ, ನನ್ನ ಫ್ಯೂಚರು ನಾನಾಗಿದ್ದೇನೆ ಅಂತ ಹೇಳೋ ಒಂದು ಮಾತು ಕೇಳಿದಾಗ ಮತ್ತೆ ಒಂದು ರೀತಿಯಾದ ಧೈರ್ಯ ಬಂತು. ಆಗ ಕಂಪ್ಲೀಟ್ ಆಗಿ ನನ್ನನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟೆ. ಇನ್ನು ಮುಂದೆ ನಾನು ಜೀವಿಸುವುದಾದರೆ ನಿನಗೆ ಮಾತ್ರ ಜೀವಿಸುತ್ತೇವೆ, ಬೇರೆ ಯಾರಿಗೆ ನಾನು ಜೀವಿಸುವುದಿಲ್ಲ ಅಂತ ಹೇಳಿ ಒಪ್ಪಿಸಿಕೊಟ್ಟೆ. ನೀವು ಕೇಳಿದ ಪ್ರಶ್ನೆ ಪ್ರಕಾರ ಆವಾಗ ನನಗೆ ಚರ್ಚ್ ಗೊತ್ತಿಲ್ಲ, ಪಾಸ್ಟರ್ ಗೊತ್ತಿಲ್ಲ, ಪ್ರಾರ್ಥನೆ ಎಂಬುದು ಗೊತ್ತಿಲ್ಲ. ಅಂದರೆ ಪ್ರಾರ್ಥನೆ ಅಂದರೆ ಇವರು ಹೇಳಿಕೊಟ್ಟಿದ್ದ ಪ್ರಾರ್ಥನೆ ಗೊತ್ತು, ಯಾವ ರೀತಿ ಆರಾಧನೆ ಮಾಡೋದು, ಯಾವ ರೀತಿಯಾಗಿ ದೇವ್ರನ್ನ ಸೇವೆ ಮಾಡೋದು ಏನೂ ಗೊತ್ತಿರಲಿಲ್ಲ. ಆ ದಿನದಿಂದ ಮನೆಯಲ್ಲಿ ಸೀಕ್ರೆಟ್ ಆಗಿ ಯಾರಿಗೆ ತಿಳಿಯೋದು ನಾನು ಅಂದರೆ ನನಗಿದು ಹೇಳಿಕೊಟ್ಟವರು ಆ ಪ್ರಾರ್ಥನೆ ಮಾತ್ರ ಮಾಡ್ತಾಯಿದ್ದೆ. ಆಮೇಲೆ PUCನಲ್ಲಿ ಒಳ್ಳೆ ಅಂಕ ತೆಗೆದು ಇನ್ನು ಅಷ್ಟೇ ಮುಗೀತು. ಅವ್ರಿಗೂ ನಮಗೆ ಯಾವ ವಿಧವಾದ ಸಂಬಂಧನೂ ಇಲ್ಲ, ಇನ್ನು ನಾನು ಯಾರ ಹತ್ರ ಮಾತಾಡೋಂಗೂ ಇಲ್ಲ. ಆದರೆ ಅವ್ರು ಹೇಳಿಕೊಟ್ಟದ್ದು ಮಾತ್ರ ನನಗೆ ಜ್ಞಾಪಕ ಆಯಿತು. ಅದನ್ನು ಮಾತ್ರ ನಾನು ಬಿಡದೆ ಆ ಪ್ರೇಯರ್ ಮಾಡೋದು, ಟಾಯ್ಲೆಟಲ್ಲಿ ಹೋಗಿ ಪ್ರೇಯರ್ ಮಾಡೋದು, ಅಲ್ಲ ಬಾವಿ ಹತ್ರ ಕೂತ್ಕೊಂಡು ಪ್ರೇಯರ್ ಮಾಡೋದು, ಇಲ್ಲ ಕುಳಿತ ಜಾಗದಲ್ಲಿ, ಯಾರಿಗೂ ಗೊತ್ತಿಲ್ಲ. ಅದು ನಾನು ಯೇಸು ಸ್ವಾಮಿಯನ್ನು ನಂಬ್ತಾ ಇದ್ದೆ. ಅವ್ರನ್ನ ನಂಬಿ ಆವಾಗ ರಕ್ಷಕ ಅದೆಲ್ಲ ನಮಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ದೇವರು, ಅವ್ರನ್ನ ನಂಬ್ತಾ ಇದ್ದೇನೆ, ನನಗೆ ಕೈ ಬಿಡೋದಿಲ್ಲ, ನನ್ನನ್ನು ದೇವರು ಬಿಡೋದಿಲ್ಲ, ಅವ್ರು ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ ಅಂತ ಒಂದು ಧೈರ್ಯದಿಂದ ನಾನು ನನ್ನ ಜೀವನವನ್ನು ಕಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. PUC ಮುಗಿದ ತಕ್ಷಣ ಆ ದಿನವೇ ನನಗೆ ಒಂದು ಸ್ಕೂಲಲ್ಲಿ ನನಗೆ ಒಂದು ಕೆಲಸ ಸಿಕ್ತು. ಕೆಲಸ ಸಿಕ್ಕಿದಾಗ ಅದು ಮೆರಿಟ್ ಮೇಲೆ, ಯಾವ ಎಕ್ಸ್ಪೀರಿಯೆನ್ಸ್ ಇಲ್ಲ, ಅದು ಪ್ರಾರ್ಥನೆ ಮೂಲಕನೇ. ನಾನು ಹೋಗೋಕ್ಕೆ ಮುಂಚೆ, ಎಸ್ ಸ್ವಾಮಿ ನಾನು ಇಂಟ್ರ್ಯೂಗೆ ಹೋಗ್ತಾ ಇದ್ದೀನಿ, ನನಗೆ ಆ ಕೆಲಸ ಕೊಡಿಸು. ಯಾಕಂದ್ರೆ ನನ್ನ ಮನ ಪರಿಸ್ಥಿತಿ ಆ ಥರ ಇದೆ, ಅಮ್ಮ ಯಾವುದು ಮುಂದೆ ಮಾಡೋಂಗಿಲ್ಲ, ಅವರು ಎಲ್ಲವನ್ನೂ ಸ್ಟಾಪ್ ಮಾಡೋರಾಗಿದ್ದಾರೆ. ಆಗ ನಾನೇನು ಮಾಡಿದೆ, ಹೋದಾಗ ಅಲ್ಲಿ ನನಗಿಬ್ಬರು ಸ್ತ್ರೀಯರು ಅಂದರೆ ಸಹೋದರಿ ನನಗೆ ಸಿಕ್ಕಿದ್ರು. ಅವರು ಬಂದು ಪೂರ್ಣ ವಿಶ್ವಾಸಿಗಳಾಗಿ ದೇವರ ಒಂದು ಮಕ್ಕಳಾಗಿದ್ದರು. ಅವರ ಮೂಲಕವಾಗಿ ದೇವರನ್ನು ಇನ್ನೂ ಆರಾಧನೆ ಮಾಡೋದಕ್ಕೆ, ದೇವರ ಒಂದು ಕಾರ್ಯಗಳನ್ನು ತಿಳಿಸ್ಕೊಳ್ಳೋದಕ್ಕೆ ದೇವರು ನನಗೆ ಸಹಾಯ ಮಾಡಿದ್ರು. ಆ 1 ವರ್ಷದಲ್ಲಿ ಕೊನೆಯ ಸಮಯದಲ್ಲಿ ನೋಡುವಾಗ ಅವರ ಮೂಲಕ ನನಗೆ ದೀಕ್ಷಾಸ್ನಾನ ಕೊಟ್ಟ ಪಾಸ್ಟರ್ನ ನಾನು ಅವ್ರನ್ನ ಸಂಧಿಸಿದೆ. ಅವರು ನನಗೆ ಪ್ರವಾದನೆ ಹೇಳಿ, ನನ್ನ ಭವಿಷ್ಯವನ್ನು ಕಾರ್ಯಗಳನ್ನು ಹೇಳಿ, ನನ್ನನ್ನು ಇನ್ನೂ ಹೆಚ್ಚಾಗಿ
ಯೇಸು ಕ್ರಿಸ್ತನಲ್ಲಿ ನಡೆಸಲು, ಆತನಲ್ಲಿ ಬೆಳೆಯಲು, ಅವರಿಗೆ ನಾನು ಸಾಕ್ಷಿಯಾಗಿ ನಿಲ್ಲಲು ನನಗೆ ದೇವರು ಸಹಾಯ ಮಾಡಿದ್ರು ಅಂತಲೇ ಹೇಳಬೇಕು. ಆಲ್ಮೋಸ್ಟ್ ನಾನೊಂದು 2 ವರ್ಷದ ಒಳಗೆ ನಾನು ಸೀಕ್ರೆಟ್ ಬಿಲೀವರ್ ಆಗಿ ನನ್ನ ಮನೆಯಲ್ಲಿ ನಾನು ಒಂದು ಕಷ್ಟವುಳ್ಳ ಒಂದು ಜೀವನವನ್ನು ನಾನು ನಡೆಸ್ತಾ ಇದ್ದೆ. ಅನುಭವ ಸಾಕ್ಷಿಗಳನ್ನು ನಾವು ಕೇಳ್ತಾ ಇದ್ದೆ. ಪಾಸ್ಟರ್ ಅವರದು ಮತ್ತು ಸಿಸ್ಟರ್ದು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಆದರೆ ಅದರ ಸಾಕ್ಷಿಯನ್ನು ನಾವು ಅವರ ಸಾಕ್ಷಿಗಳಲ್ಲಿ ಸುವಾರ್ತಿಕದಲ್ಲಿ ನಾವು ನೋಡ್ಬೋದು, ಅವರ ಅನುಭವ ಸಾಕ್ಷಿಗಳನ್ನು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇವೆ. ನಂತರವಾಗಿ ಅವರ ಮದುವೆಯ ಜೀವಿತದ ಕುರಿತಾಗಿ ನಾವು ಕೇಳಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸ್ತರ TV.